my dear students, in the last video we are discussing about the where ionization enthalpy. In that we are defining the what is meant by ionization enthalpy, that how it varies along the period and the down the route. ಲಾಸ್ಟ್ ವಿಡಿಯೋದಲ್ಲಿ ನಾವು ಏನು ಮಾಡಿದ್ವಿ, ಅಯನೈಸೇಷನ್ ಎಂಥಾಲ್ಪಿ ಅಂದರೆ ಏನು, ಆ ಅಯನೈಸೇಷನ್ ಎಂಥಾಲ್ಪಿ ಯಾವ ರೀತಿ ಪೀರಿಯಡ್ ಒಳಗೆ ಮತ್ತು ಗ್ರೂಪ್ ಒಳಗೆ ವೇರಿಯೇಷನ್ ಆಗ್ತದೆ ಅನ್ನೋದನ್ನು ನಾವು ಹೇಳಿದ್ವಿ. ಅದೇ ರೀತಿ ಅದಕ್ಕೆ ರೀಸನ್ ಅನ್ನ ನೀವು ಓದ್ರಿ, ಅದು ಓದಿ ಕಮೆಂಟನ್ನು ಮಾಡಿ ಅಥವಾ ನನಗೆ ಹೇಳ್ರಿ ಅಂತ ಹೇಳಿದ್ದೆ, ಬಟ್ ಯಾರೂ ಹೇಳಿಲ್ಲ. ಹೌದಾ, ಇರಲಿ. ವೇರಿಯೇಷನ್ ಆಫ್ ಅಯನೈಸೇಷನ್ ಎಂಥಾಲ್ಪಿ ತಗೊಂಡ್ರೆ, ವೇರಿಯೇಷನ್ ಆಫ್ ಅಯನೈಸೇಷನ್ ಎಂಥಾಲ್ಪಿ along the period the ionization enthalpy will be goes on increasing. Then if you take the down the group, then it will be decreasing. There is only one reason, that is the size. That is the only one reason, that is the size. If you move along the period, the size will be goes on decreasing. The size will be goes on decreasing. Therefore, when the size will be less, then the nucleus and the outermost cell will be in the close contact or in the close vicinity. Then the nucleus will having the higher influence on the outermost electrons. outermost electrons ಮ್ಯಾಗ ಬಹಳಷ್ಟು ಏನು ಮಾಡಿರ್ತದೆ, ಒಂದು ಫೋರ್ಸ್ ಆಫ್ ಅಟ್ರಾಕ್ಷನ್ ಅನ್ನು ಇಟ್ಟಿರ್ತದೆ. ಯಾವಾಗ ಸೈಜ್ ಸಣ್ಣದಿರ್ತದೆ, ಅದಕ್ಕೆ ಅಲಾಂಗ್ ದ ಪೀರಿಯಡ್ ಹೋದಾಗ ಏನಾಗ್ತದ್ರಿ, ದ ಸೇಮ್ ಸೆಲ್ ವಿಲ್ ಬಿ ಗೋಸ್ ಆನ್, electrons will be added in the same cell. Therefore, the size will be goes on decreasing. Then nucleus will have the more influence than the outermost cell electrons. Therefore, it is very difficult to remove the electron from the outermost cell. Then energy will be required more to break down that attraction. ಆ ಅಟ್ರಾಕ್ಷನ್ ಅನ್ನು ಬ್ರೇಕ್ ಡೌನ್ ಮಾಡೋಕೆ ಏನಾಗ್ತದೆ, ಜಾಸ್ತಿ ಎನರ್ಜಿ ಆಗ್ತದೆ. ದೇರ್ಫೋರ್ ಇಫ್ ಯು ಮೂವ್ ಅಲಾಂಗ್ ದ ಪೀರಿಯಡ್, ದ ಅಯನೈಸೇಷನ್ ಎಂಥಾಲ್ಪಿ ವಿಲ್ ಬಿ ಗೋಸ್ ಆನ್ ಇನ್ಕ್ರೀಸಿಂಗ್. ಇಫ್ ಯು ಮೂವ್ ಡೌನ್ ದ ಗ್ರೂಪ್, ಇಟ್ ವಿಲ್ ಬಿ ಗೋಸ್ ಆನ್ ಡಿಕ್ರೀಸಿಂಗ್, ಬಿಕಾಸ್ ದ ಸೈಜ್ ವಿಲ್ ಬಿ ಗೋಸ್ ಆನ್ ಇನ್ಕ್ರೀಸಿಂಗ್. ಇಫ್ ಯು ಮೂವ್ ಡೌನ್ ದ ಗ್ರೂಪ್, ದ ನಂಬರ್ ಆಫ್ cells will be goes on increasing. As the cell increases, then the nucleus and the outermost electron distance will be more. ಹೌದಾ, ಈಗ ನೋಡಿ, ಇದು ಒಂದೇ ಎಲೆಕ್ಟ್ರಾನ್, ಇದ್ರ ಮೇಲೆ ಇನ್ಫ್ಲುಯೆನ್ಸ್ ಜಾಸ್ತಿ ಇರ್ತದೆ. ಅದೇನಾದ್ರೂ ಈ ರೀತಿ ದೊಡ್ಡದಾಯ್ತು ಅವಾಗ ಇದು ಔಟರ್ಮೋಸ್ಟ್ ಸೆಲ್ ಆಗ್ತದೆ, ಈ ನ್ಯೂಕ್ಲಿಯಸ್ಗೂ ಎಲೆಕ್ಟ್ರಾನ್ ಏನಾಗ್ತದೆ, ಇಲ್ಲಿ ಇರುವಂತ ಇನ್ಫ್ಲುಯೆನ್ಸ್ ಇಲ್ಲಿ ಇರೋದಿಲ್ಲ, ಯಾಕಂದ್ರೆ ದೂರ ಅದ. ಹೌದಾ, ಹೆಂಗ್ ದೂರ ಆಗ್ತದಲ್ಲ ಹಂಗ ಇದಕ್ಕೆ ಏನಾಗ್ತದೆ, ಇನ್ಫ್ಲುಯೆನ್ಸ್ ಕಡಿಮೆ ಆಗ್ತದೆ. ಅವಾಗ ಈಸಿಲಿ ಇದನ್ನ ಏನ್ ಮಾಡ್ಬೋದು, ಈ ಬಾಂಡ್ ಅಥವಾ ಈ ಅಟ್ರಾಕ್ಷನ್ ಅನ್ನ ಲೆಸ್ ಮಾಡಿ ಇದನ್ನ ತೆಗಿಬಹುದು. ಅದಕ್ಕೆ ಸೈಜ್ ಹೆಚ್ಚಾಯಿತು ಅಂದ್ರೆ ಎಲೆಕ್ಟ್ರಾನ್ಗೂ ಮತ್ತು ನ್ಯೂಕ್ಲಿಯಸ್ಗೂ ಏನಿರ್ತದೆ, ಕಾಂಟ್ಯಾಕ್ಟ್ ಲೆಸ್ ಆಗ್ತದೆ. ಅಂದ್ರೆ ಇನ್ಫ್ಲುಯೆನ್ಸ್ ಕಡಿಮೆ ಆಗ್ತದೆ. ಅವಾಗ ಈಸಿಲಿ ಅಲ್ಲಿ ಏನು ಮಾಡ್ಬೋದು, ತೆಗಿಬಹುದು. ಅದಕ್ಕೆ ಅಲ್ಲಿ ಅಯನೈಸೇಷನ್ ಎಂಥಾಲ್ಪಿ ಅಥವಾ ಅಮೌಂಟ್ ಆಫ್ ಎನರ್ಜಿ ಏನಾಗ್ತದೆ, ಕಡಿಮೆ ಆಗ್ತದೆ. ಬಟ್ ಸೈಜ್ ಡಿಕ್ರೀಸ್ ಆಯಿತು ಅಂದ್ರೆ ಎಲೆಕ್ಟ್ರಾನ್ಸ್ಗೂ ಮತ್ತು ನ್ಯೂಕ್ಲಿಯಸ್ಗೂ ಏನಾಗ್ತದೆ, ಕಾಂಟ್ಯಾಕ್ಟ್ ಜಾಸ್ತಿ ಆಗ್ತದೆ, ಇನ್ಫ್ಲುಯೆನ್ಸ್ ಮೋರ್ ಆಗ್ತದೆ, ಅಟ್ರಾಕ್ಷನ್ ಹೆಚ್ಚಾಗ್ತದೆ. ಅವಾಗ ನಾವು ಆ ಎಲೆಕ್ಟ್ರಾನ್ ಅನ್ನ ತೆಗಿಬೇಕಾದ್ರೆ ಏನಾಗ್ತದೆ, ಡಿಫಿಕಲ್ಟಿ ಆಗ್ತದೆ. ಯಾಕಂದ್ರೆ ಅದರೊಳಗೆ ಅಟ್ರಾಕ್ಟಿವ್ ಫೋರ್ಸ್ ಇರ್ತದೆ, ಒಂದು ಫೋರ್ಸ್ ಆಫ್ ಅಟ್ರಾಕ್ಷನ್ ಹೋಲ್ಡ್ ಆಗಿರ್ತದೆ. ಆ ಎಲೆಕ್ಟ್ರಾನ್ ಅಲ್ಲಿ ಹೋಗ್ಬೇಕಾದ್ರೆ ಆ ಫೋರ್ಸ್ ಆಫ್ ಅಟ್ರಾಕ್ಷನ್ ಏನು ಮಾಡ್ಬೇಕ್ರಿ, ಹೋಗ್ಬೇಕು. ಅದಕ್ಕಿಂತ ಹೆಚ್ಚಿಗೆ ನಾವು ಎನರ್ಜಿಯನ್ನು ಆ್ಯಡ್ ಮಾಡಬೇಕು. ಅದಕ್ಕೆ ಏನಾಗ್ತದೆ, ದ ಅಯನೈಸೇಷನ್ ಎಂಥಾಲ್ಪಿ ವಿಲ್ ಬಿ ಗೋಸ್ ಆನ್ ಇನ್ಕ್ರೀಸಿಂಗ್. Then next one is, then what factors will affecting on the ionization enthalpy? ಯಾವ ಫ್ಯಾಕ್ಟರ್ಸ್ ಆ ಅಯನೈಸೇಷನ್ ಎಂಥಾಲ್ಪಿ ಮ್ಯಾಗ ಎಫೆಕ್ಟ್ ಮಾಡ್ತಾವೆ. ಫಾರ್ ಎಕ್ಸಾಂಪಲ್, ಇಫ್ ಟೇಕ್ ದ ಅಟಾಮಿಕ್ ಸೈಜ್, ಅದನ್ನ ಈಗ ಹೇಳಿದೆ. ದೆನ್ ಸೆಕೆಂಡ್ ಒನ್ ಈಸ್ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್. ಹೌದಾ, ನಾವು ಅಲಾಂಗ್ ದ ಪೀರಿಯಡ್ ಹೋದ್ರೆ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಏನಾಗ್ತದೆ, ಹೆಚ್ಚಾಗ್ತದೆ. ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಹೆಚ್ಚಾಯ್ತು ಅಂದ್ರೆ ಅದೇನು ಮಾಡ್ತದೆ, ಎಲೆಕ್ಟ್ರಾನ್ಸ್ ಮೋರ್ ಸ್ಟ್ರಾಂಗ್ಲಿ ಹೋಲ್ಡ್ ಮಾಡ್ತದೆ. ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಹೆಚ್ಚಾದಾಗ ಮೋರ್ ಸ್ಟ್ರಾಂಗ್ಲಿ ಹೋಲ್ಡ್ ಮಾಡ್ತಂದ್ರೆ ದೆನ್ ಅಮೌಂಟ್ ಆಫ್ ಎನರ್ಜಿ ರಿಕ್ವೈರ್ಡ್ ವಿಲ್ ಬಿ ದ ಮೋರ್. ದೆನ್ ಸಿಲ್ಲಿಂಗ್ ಎಫೆಕ್ಟ್. ಸಿಲ್ಲಿಂಗ್ ಎಫೆಕ್ಟ್ ಇತ್ತು ಅಂದ್ರೆ ನಾವೇನು ಮಾಡ್ತೀವಿ, ಡಿಕ್ರೀಸ್ ಮತ್ತು ಇನ್ಕ್ರೀಸ್ ಆಗ್ತದೆ. ದೆನ್ ಹಾಫ್ ಫಿಲ್ಡ್ ಆರ್ ಕಂಪ್ಲೀಟ್ಲಿ ಫಿಲ್ಡ್ ಆರ್ಬಿಟಲ್. ಅದು ಯಾಕೆ ಹೇಳ್ತೀವಿ ಅಂದ್ರೆ, ದ ಕಂಪ್ಲೀಟ್ಲಿ ಫಿಲ್ಡ್ ಅಂಡ್ ಕಂಪ್ಲೀಟ್ಲಿ ಹಾಫ್ ಫಿಲ್ಡ್ ಆರ್ಬಿಟಲ್ಸ್ ಆರ್ ಏನದವ, ಸ್ಟೇಬಲ್ ಇರ್ತಾವ. ಈಗ ನಾವು ಎಲೆಕ್ಟ್ರಾನ್ ಕಾನ್ಫಿಗರೇಷನ್ ಬರೀತೀವಿ, ಪಿ ಆರ್ಬಿಟಲ್ ಅಂತ ಬರ್ತದೆ. ಇದ್ರೊಳಗೆ 3 ಅದಾವ, ಸಬ್ಸ್ಟೆನ್ಸ್. ಈಗ ನಾವು 1, 2, 3 ಅಂತ ಬಂದ್ರೆ
ಏನಂದ್ರೆ ಇದನ್ನ ಕಂಪ್ಲೀಟ್ಲಿ ಹಾಕಲಿಲ್ಲ ಅನ್ನಂಗಿಲ್ಲ ಹೌದಾ ಅವಾಗ ಇದರೊಳಗೆ ಏನಿರ್ತದೆ ಎಲೆಕ್ಟ್ರಾನ್ ನಡುವೆ ರಿಪಲ್ಷನ್ ಜಾಸ್ತಿ ಆಗ್ತದೆ ಎಲೆಕ್ಟ್ರಾನ್ ನಡುವೆ ಏನಿರ್ತದೆ ರಿಪಲ್ಷನ್ ಜಾಸ್ತಿ ಇರ್ತದೆ ಅದಕ್ಕೆ ಇದು ಅನ್ಸ್ಟೇಬಲ್ ಎಲೆಕ್ಟ್ರಾನಿಕ್ ಕಾಂಬಿನೇಷನ್ ಅಂತ ಹೇಳ್ತಾರೆ ಇದರೊಳಗೆ ಈ ರೀತಿ ಮಾಡಿದ್ರೆ ಈಗ ಇನ್ಕ ಏನಿತ್ತಲ್ಲ ಅದಕ್ಕಿಂತ ರಿಪಲ್ಷನ್ ಕಡಿಮೆ ಇರ್ತದೆ ಹೌದಾ ಆಮೇಲೆ ಇದು ಕಂಪ್ಲೀಟ್ ಫಿಲ್ಡ್ ಆರ್ಬಿಟಲ್ ಈಗ ನಾ ಏನು ಬಂದ್ಮೇಲೆ ಇದು ಕಂಪ್ಲೀಟ್ಲಿ ಫಿಲ್ಡ್ ಆರ್ಬಿಟಲ್ ಅವಾಗ ಇದಕ್ಕೂ ಏನಿರ್ತದೆ ಹೌದಾ ಸ್ಟೆಬಿಲಿಟಿ ಜಾಸ್ತಿ ಇರ್ತದೆ ಅದಕ್ಕೆ ಕಂಪ್ಲೀಟ್ಲಿ ಹಾಫಿಲ್ಡ್ ಆರ್ಬಿಟಲ್ ಇರುವಂತ ಅಟಮಿಕ್ ಅಥವಾ ಕಂಪ್ಲೀಟ್ಲಿ ಫುಲ್ಫಿಲ್ಡ್ ಎಲೆಕ್ಟ್ರಾನ್ ಇರುವಂತ ಹೌದಾ ಆರ್ಬಿಟಲ್ ಇರುವಂತ ಏನಾದರೂ ಅಟಮಿಕ್ ಅಂದ್ರೆ ಅದರೊಳಗೆ ಎಲೆಕ್ಟ್ರಾನ್ ಅಂತ ತೆಗೆದುಕೊಂಡ್ರೆ ಅವಾಗ ಏನಾಗ್ತದೆ ಇಟ್ ಈಸ್ ವೆರಿ ಡಿಫಿಕಲ್ಟ್ ಹೌದಾ ಇಷ್ಟೇನದ ಅಯನೈಸೇಷನ್ ಒಳಗೆ ನೆನ್ಪಿಡ್ರಿ ಒನ್ ಥಿಂಗ್ what is meant by ionization enthalpy how it varies along the period and down the group then what is the reason is only size ಹೌದು ಅದಕ್ಕೂ ಸೈಜ್ ಕೊಡೋದು ಇದಕ್ಕೂ ಸೈಜ್ ಕೊಡೋದು ದೆನ್ ವಾಟ್ ಆರ್ ದ ಫ್ಯಾಕ್ಟರ್ಸ್ ಇನ್ಫ್ಲುಯೆನ್ಸಿಂಗ್ ಹೌದು ಒಂದು ಎರಡು ಮೂರು ಫ್ಯಾಕ್ಟರ್ಸ್ ಅನ್ನ ನೆನ್ಪಿಡ್ರಿ ಆಮೇಲೆ ನೆಕ್ಸ್ಟ್ ಪ್ಯಾರಾಮೀಟರ್ ಹೌದಾ ನೆಕ್ಸ್ಟ್ ನಾವು ಫಿಸಿಕಲ್ ಪ್ರಾಪರ್ಟಿ ಏನು ತಗೋತೀವಿ ವೇರಿಯೇಷನ್ ಆಫ್ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಹೌದಾ ಅಂದ್ರೆ ಗೇನ್ ಎಂಥಾಲ್ಪಿ ಯಾವ ರೀತಿ ವೇರಿಯೇಷನ್ ಆಗ್ತದೆ ಅದಕ್ಕಿಂತ ಮೊದಲು ನಾವು ಏನು ತಿಳ್ಕೋಬೇಕು ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಅಂದ್ರೆ ಇದಕ್ಕೆ ನೆಕ್ಸ್ಟ್ ಒನ್ ಈಸ್ electron gain enthalpy electron gain enthalpy ಹೌದಾ what is meant by electron gain enthalpy ಆಲ್ರೆಡಿ ನಿಮಗೆ ಗೊತ್ತದ ಹೌದಾ ಆಲ್ರೆಡಿ ಅಯನೈಸೇಷನ್ enthalpy ಅಂದ್ರೆ ಏನು ಮಾಡಿದ್ರಿ ಎಲೆಕ್ಟ್ರಾನ್ ಅನ್ನು ರಿಮೂವ್ ಮಾಡಿದ್ರಿ ಆದ್ರೆ ಇಲ್ಲಿ ಏನು ಮಾಡ್ತೀವಿ ಎಲೆಕ್ಟ್ರಾನ್ ಅನ್ನು ಆಡ್ ಮಾಡ್ತೀವಿ ಹೌದಾ ಎಲೆಕ್ಟ್ರಾನ್ ಅನ್ನು ರಿಮೂವ್ ಮಾಡಬೇಕಾದ್ರೆ ನಾವು ಎಕ್ಸ್ಟರ್ನಲ್ ಎನರ್ಜಿಯನ್ನು ಅಪ್ಲೈ ಮಾಡಿದ್ವಿ ಬಟ್ ಇಲ್ಲಿ ಏನಾಗ್ತದೆ ಒಂದು ನ್ಯೂಟ್ರಲ್ ಅಟಮ್ ಒಳಗೆ ಎಕ್ಸ್ಟ್ರಾ ಎಲೆಕ್ಟ್ರಾನ್ಸ್ ಅನ್ನು ಆಡ್ ಮಾಡಿದ್ರೆ ಅಂದ್ರೆ ಅಲ್ಲಿ ಏನಾಗ್ತದೆ ಎನರ್ಜಿ ರಿಲೀಸ್ ಆಗ್ತದೆ ಅದು ಎನರ್ಜಿ ಏನಾಗ್ತದೆ ರಿಲೀಸ್ ಆಗ್ತದೆ ನಾವೇನು ಕೇಳ್ತೀವಿ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಅಂತ ಕೇಳ್ತೀವಿ ಹೌದಾ ದ ಅಮೌಂಟ್ ಆಫ್ ಎನರ್ಜಿ release the amount of energy released when the electron added to the gaseous neutral atom to form an ion ಹೌದಾ ಒಂದು ಗ್ಯಾಸಿಯಸ್ ನ್ಯೂಟ್ರಲ್ ಅಟಮ್ ಇರ್ತದೆ ಆ ಗ್ಯಾಸಿಯಸ್ ನ್ಯೂಟ್ರಲ್ ಅಟಮ್ ಅನ್ನ ನಾವು ಏನಾಗಿ ಫಾರ್ಮೇಷನ್ ಮಾಡಬೇಕಾಗಿದೆ ಯಾನ್ ಅಯಾನ್ ಅಥವಾ ನೆಗೆಟಿವ್ ಅಯಾನ್ ಆಗಿ ಫಾರ್ಮೇಷನ್ ಮಾಡಬೇಕಾಗಿದೆ ಹೌದಾ ಹೆಂಗ್ ಫಾರ್ಮೇಷನ್ ಮಾಡ್ತೀವಿ ಅಂದ್ರೆ ಬೈ ಆಡಿಂಗ್ ದ ಎಲೆಕ್ಟ್ರಾನ್ ಹೌದಾ when you are adding the electron to the gaseous neutral atom to form an ion then there is some amount of energy will be released or some amount of energy will be gained ಹೌದಾ ಎನರ್ಜಿ ಏನಾಗ್ತದೆ ರಿಲೀಸ್ ಆಗ್ತದೆ ಇಲ್ಲ ಅಂದ್ರೆ ಸಮ್ ಅಮೌಂಟ್ ಆಫ್ ಎನರ್ಜಿ ಏನಾಗ್ತದೆ ಗೇನ್ ಆಗ್ತದೆ ಆಲ್ಮೋಸ್ಟ್ ಇನ್ ಹೌದಾ ಮೆನಿ ಕೇಸಸ್ ದ ಅಮೌಂಟ್ ಆಫ್ ಎನರ್ಜಿ ವಿಲ್ ಬಿ ದ ರಿಲೀಸ್ ಹೌದಾ ಬಹಳಷ್ಟು ಕೇಸಸ್ ಒಳಗೆ ಏನಾಗ್ತದೆ ಅಮೌಂಟ್ ಆಫ್ ಎನರ್ಜಿ ರಿಲೀಸ್ ಆಗ್ತದೆ ನಾವು ಜನರಲ್ ಆಗಿ ಏನು ಬರ್ತೀವಿ ಅಮೌಂಟ್ ಆಫ್ ಎನರ್ಜಿ ರಿಲೀಸ್ ಅಂತ ಬರ್ತೀವಿ ಬಟ್ ಇನ್ ಸಮ್ ಕೇಸಸ್ ದ ಅಮೌಂಟ್ ಆಫ್ ಎನರ್ಜಿ ವಿಲ್ ಆಲ್ಸೋ ಗೇನ್ ಹೌದಾ ಇನ್ ಸಮ್ ಕೇಸಸ್ ಏನಾಗ್ತದೆ ಅಮೌಂಟ್ ಆಫ್ ಎನರ್ಜಿ ವಿಲ್ ಆಲ್ಸೋ ಗೇನ್ ಫಾರ್ ಎಕ್ಸಾಂಪಲ್ ಇಫ್ ಯು ಟೇಕ್ ದ Cl ಅದು ಕ್ಲೋರಿನ್ ಅದ ಇದಕ್ಕೆ ನಾವು ಒಂದು ಎಲೆಕ್ಟ್ರಾನ್ ಅನ್ನು ಆಡ್ ಮಾಡಿದ್ರೆ ಅದೇನಾಗಿ ಕನ್ವರ್ಟ್ ಆಗ್ತದ್ರಿ Cl minus ಆಗಿ ಕನ್ವರ್ಟ್ ಆಗ್ತದೆ that is a chloride ion then the ionization enthalpy will be minus 348.5 kilojoules per mole this much amount of energy will be released this type of process we call it as the electron gain enthalpy then this is also same then variation of electron gain enthalpy in the periodic table that is along the
period and down the same ನಾವೇನು ಹೇಳಿದ್ವಲ್ಲ ಸೇಮ್ ರೀಸನ್ ಸೇಮ್ ಅಂಡ್ ಬೋತ್ ಆರ್ ಸೇಮ್. ಅದಕ್ಕೆ ಹೇಳ್ತೀನಿ ನಾನು ಸೈಜ್ ಏನದಲ್ಲ ಅಯಾನಿಕ್ ರೇಡಿಯಾ ಅಥವಾ ಅಟೋಮಿಕ್ ರೇಡಿಯಾ ಏನದಲ್ಲ ಅದಕ್ಕೆ ಒಂದು ನೆನಪಿಟ್ರಿ ಅಂದ್ರೆ ಅದು ಉಲ್ಟಾ ಬರೋದ್ರಲ್ಲಿ ಎಲ್ಲ ಥರದ್ದು ಅದ ಅಲಾಂಗ್ ದ ಪೀರಿಯಡ್ ಡೌನ್ ದ ಒಂದು ನೆನಪಿಟ್ರಿ. ಅಟೋಮಿಕ್ ಸೈಜ್ ಅಥವಾ ಅಯಾನಿಕ್ ರೇಡಿಯಾ ಅಥವಾ ಅಟೋಮಿಕ್ ರೇಡಿಯಾ ನಾವು ಹೇಳತ್ತೀವಿ ಅವಾಗಷ್ಟೇ ನಾವೇನು ಬರ್ತೀವಿ ಅಲಾಂಗ್ ದ ಪೀರಿಯಡ್ ಡಿಕ್ರೀಸಸ್ ಅಂತ ಬರ್ತೀವಿ, ಡೌನ್ ದ ಗ್ರೂಪ್ ಇನ್ಕ್ರೀಸಸ್ ಅಂತ ಬರ್ತೀವಿ. ಅದನ್ನ ಬಿಟ್ಟು ನೀವು ಯಾವ್ದು ತಗೋರಿ ಉಳಿದೆಲ್ಲ ಏನು ಬರ್ತೀರಿ ಅಲಾಂಗ್ ದ ಪೀರಿಯಡ್ ಅದರಲ್ಲಿ ಡಿಕ್ರೀಸ್ ಬರ್ತಿರಲ್ಲ ಅಲಾಂಗ್ ದ ಪೀರಿಯಡ್ electron gain enthalpy will be goes on increases, then down the group it will be decrease, electron activity will be decrease ada due to the atomic size ada ಯಾಕಂದ್ರೆ ಸೈನ್ಸ್ ಅನ್ನೋದು ಇತ್ತು ಅಂದ್ರೆ ಅದನ್ನ ನಾವು ಎಲೆಕ್ಟ್ರಾನ್ ಅನ್ನು ಆಡ್ ಮಾಡಬೇಕಾದ್ರೆ ಏನಾಗ್ತದ್ರಿ ಏನಾಗ್ತದೆ ಈಜಿ ಆಗ್ತದೆ ಹೌದಾ. ಡೌನ್ ದ ಗ್ರೂಪ್ ಅಂತಂದ್ರೆ ಎಲೆಕ್ಟ್ರಾನ್ ನಾವೇನು ಮಾಡ್ಬೋದು ಈಜಿಲಿ ಅದ ಆಡ್ ಮಾಡ್ಬೋದು. ಈ ರೀತಿ ಎರಡು ರೀಸನ್ಸ್ ಅಲಾಂಗ್ ದ ಪೀರಿಯಡ್ ಅಂಡ್ ಡೌನ್ ದ ಗ್ರೂಪ್. ರೀಸನ್ಸ್ ಸೇಮ್ ಅಟೋಮಿಕ್ ಸೈಜ್ ಹೌದಾ ಡ್ಯೂ ಟು ದ ಅಟೋಮಿಕ್ ಸೈಜ್ ಡಿಕ್ರೀಸಸ್ ಅಟೋಮಿಕ್ ಸೈಜ್ ಇನ್ಕ್ರೀಸ್. ಇದನ್ನ ನಾವೇನು ಕರಿತೀವಿ ಎಲೆಕ್ಟ್ರಾನ್ ಎಫಿನಿಟಿ ಅಂತ ಕರಿತೀವಿ. ಎಲೆಕ್ಟ್ರಾನ್ ಎಫಿನಿಟಿ ಹೌದಾ. ಇಷ್ಟ ಎಲೆಕ್ಟ್ರಾನ್ ಏನಂತ ಕೇಳಿದ್ರು ಒಂದು, ಎಲೆಕ್ಟ್ರಾನ್ ಎಫಿನಿಟಿ ಕೇಳಿದ್ರು ಒಂದು ಹೌದಾ. ಇನ್ನು ನೆಕ್ಸ್ಟ್ ಟರ್ಮ್ ಏನು ಮಾಡ್ತಂದ್ರೆ ಎಲೆಕ್ಟ್ರೋ ನೆಗೆಟಿವಿಟಿ ಅಂತ ಬರ್ತದೆ. ಎಲೆಕ್ಟ್ರೋ ನೆಗೆಟಿವಿಟಿ ಹೌದಾ. ಎಲ್ಲರಿಗೂ ಸೇಮ್ ಆಯ್ತು, ಬರೀ ಡೆಫಿನೇಷನ್ ಒಂದು ನೆನಪಿಡ್ರಿ. ಆಮೇಲೆ ಡೌನ್ ದ ಗ್ರೂಪ್ ಅಲಾಂಗ್ ದ ಪೀರಿಯಡ್ ಏನಾಗ್ತದೆ ಮತ್ತು ರೀಸನ್ಸ್ ಹೌದಾ. ಇನ್ ದ ನೆಕ್ಸ್ಟ್ ಒನ್ ದಟ್ ಈಸ್ ಎಲೆಕ್ಟ್ರೋ ನೆಗೆಟಿವಿಟಿ ಹೌದಾ. ಎಲೆಕ್ಟ್ರೋ ನೆಗೆಟಿವಿಟಿ ಅಂದಾಗ ಅದರ ಡೆಫಿನೇಷನ್ ಅನ್ನ ಏನು ಹೇಳ್ಬೋದು, ಎಲೆಕ್ಟ್ರೋ ನೆಗೆಟಿವಿಟಿ ಅಂದ್ರೆ ಎದಕ್ಕೆ ಅಂತ ಹೇಳಿ ಹೌದಾ. ಇಟ್ ಈಸ್ ದ ನ್ಯೂ ಟರ್ಮ್. ಇದನ್ನು ನಾವು ಏನು ಮಾಡಿರೋದು ಹೊಸ ಟರ್ಮ್ ಅದ ಹೌದಾ. ಎಲೆಕ್ಟ್ರೋ ನೆಗೆಟಿವಿಟಿ ಅಂದ್ರೆ ಏನು ಹೌದಾ. ಇದಕ್ಕೆ ನಾವೇನು ಕರಿತೀವಿ ಅಂದ್ರೆ ಎಲೆಕ್ಟ್ರೋ ನೆಗೆಟಿವಿಟಿ ಮೀನ್ಸ್ ಇಟ್ ಈಸ್ ದ ಎಬಿಲಿಟಿ ಆಫ್ an atom. It is the ability of an atom. It is the ability of an atom to hold the shared pair of electron towards itself in the covalent bond. So that is called the electronegativity. Simple ada. First covalent bond. ಇದೊಂದು A atom ಅದ, ಇದೊಂದು B atom. ಈ A ಮತ್ತು B ಏನು ಮಾಡ್ತಾವೆ, ಎರಡು ಮ್ಯೂಚುವಲ್ ಎಲೆಕ್ಟ್ರಾನ್ ಅನ್ನು ಶೇರ್ ಮಾಡ್ತವೆ. ಇದು ಒಂದು ಎಲೆಕ್ಟ್ರಾನ್ ಕೊಡ್ತದ, ಅದು ಒಂದು ಎಲೆಕ್ಟ್ರಾನ್ ಕೊಡ್ತದ ಹೌದಾ. ಅಂದ್ರೆ ಏನು ಮಾಡ್ತಾನ್ರಿ ಹೌದಾ, ಈ ಎರಡು ನಮಗೆ ಎಲೆಕ್ಟ್ರಾನ್ ಅನ್ನು ಕೊಟ್ಟು ಒಂದು ಬಾಂಡ್ ಅನ್ನ ಫಾರ್ಮೇಷನ್ ಮಾಡ್ತಾವೆ. ಅದೇನು ಮಾಡ್ತಾವ, ಬಾಂಡ್ ಅನ್ನ ಫಾರ್ಮೇಷನ್ ಮಾಡ್ತಾವ. ಅದಕ್ಕೆ ನಾವೇನು ಕರಿತೀವಿ, ಕೋವೆಲೆಂಟ್ ಬಾಂಡ್ ಅಂತ ಕರಿತೀವಿ ಹೌದಾ. ಅವೇನು ಎರಡು ಎಲೆಕ್ಟ್ರಾನ್ಸ್ ನಾವು ಶೇರ್ ಮಾಡ್ಕೊಂಡೇವೆ, ಅವು ಎರಡು ಎಲೆಕ್ಟ್ರಾನ್ಸ್ ಏನು ಕೊಟ್ಟಾವು, ಆ ಎರಡು ಎಲೆಕ್ಟ್ರಾನ್ಸ್ ನಾವೇನು ಕರಿತೀವಿ, ಶೇರ್ಡ್ ಪೇರ್ ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ. ಶೇರ್ ಮಾಡಿದಂತ ಪೇರ್ ಎಲೆಕ್ಟ್ರಾನ್ಸ್, ಅದಕ್ಕೆ ಶೇರ್ಡ್ ಪೇರ್ ಎಲೆಕ್ಟ್ರಾನ್ಸ್ ಆರ್ ಬಾಂಡ್ ಪೇರ್ ಎಲೆಕ್ಟ್ರಾನ್ಸ್ ಬಿಕಾಸ್ ದೇ ಆರ್ ಇನ್ವಾಲ್ವ್ಡ್ ಇನ್ ದ ಬಾಂಡ್ ಫಾರ್ಮೇಷನ್. therefore we call it as the bond pair or shared pair of electrons ಹೌದಾ. ಇವು ಎರಡು ಅಟಮ್ಸ್ ನೇಚರ್ ಅದ, ಎ ಮತ್ತು ಬಿ ಅಂತ ಎರಡು ಅಟಮ್ಸ್ ಅದಾವ. ಆ ಎರಡು ಅಟಮ್ಸ್ ಒಂದೊಂದು ಎಲೆಕ್ಟ್ರಾನ್ ಅನ್ನ ಮ್ಯೂಚುವಲ್ ಶೇರ್ ಮಾಡ್ಕೊಂಡು ಒಂದು ಬಾಂಡ್ ಅನ್ನ ಫಾರ್ಮೇಷನ್ ಮಾಡ್ಯಾವ, ಒಂದು ಕೋವೆಲೆಂಟ್ ಬಾಂಡ್ ಫಾರ್ಮೇಷನ್ ಆಗಿದೆ ಹೌದಾ. ಇಟ್ ಈಸ್ ನಥಿಂಗ್ ಬಟ್ ಯುವರ್ ಜಾಯಿಂಟ್ ಅಕೌಂಟ್ ಹೌದಾ. ಜಾಯಿಂಟ್ ಅಕೌಂಟ್ ಅದ ರೊಕ್ಕ ಹೌದಾ, ಎ ಮತ್ತು ಬಿ ಹೌದಾ. ಇಬ್ರು ಏನಾದರೂ ಈಕ್ವಲ್ ಸ್ಟ್ರೆಂತ್ ಇರೋರು ಅಂದ್ರೆ ಹೌದಾ, ಎರಡು ಏನಾದರೂ ಈಕ್ವಲ್ ಸ್ಟ್ರೆಂತ್ ಹೌದಾ. ಈಗ ನಾವು ಜಾಯಿಂಟ್ ಅಕೌಂಟ್ ಮಾಡೀವಿ ಹೌದಾ, ಇಬ್ಬರ ನಡುವೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಅಥವಾ ಸೇಮ್
ನೀಡಿತ್ತು ಅದು ಅಥವಾ ಏನು ನೀಡಿರಲಿಲ್ಲ ಅಂದ್ರೆ ಅವ್ರು ಇಬ್ಬರಿಗೆ ಏನಾಗ್ತದೆ ಅವನು ಜಾಯಿಂಟ್ ಅಕೌಂಟ್ ಆಗಿ ರೊಕ್ಕ ತಗೊಳ್ಳೋದಿಲ್ಲ ಇವರು ತಗೊಳ್ಳೋದಿಲ್ಲ ಸೇಮ್ ಇರ್ತದಲ್ಲ ಹಂಗ ಈ ಎ ಮತ್ತು ಬಿ ಏನು ಕಂಬೈನಿಂಗ್ ಅಟಮ್ಸ್ ಅದಾವ ಈ ಕಂಬೈನಿಂಗ್ ಅಟಮ್ಸ್ ಅದ ನೇಚರ್ ಸೇಮ್ ಇತ್ತು ಎರಡು ಸೇಮ್ ಸ್ಟ್ರೆಂತ್ ಇತ್ತು ಅಥವಾ ಸೇಮ್ ನೇಚರ್ ಇತ್ತು ಅಂದ್ರೆ ಅದ ಸೇಮ್ ಟೈಪ್ ಆಫ್ ಅಟಮ್ಸ್ ಇತ್ತು ಅಂದ್ರೆ ಅವಾಗ ಇದ್ರೊಳಗೆ ಯಾವುದೇ ರೀತಿ ಅದ ಅಟ್ರಾಕ್ಷನ್ ಅಥವಾ ಏನಾಗುತ್ತೆ ಇದ್ರೊಳಗೆ ಬಾಂಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಏನಿರ್ತದೆ that is equidistant from the both bonded atoms ಅದ ಆ ಸೇಮ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಏನಾಗಿರುತ್ತೆ ಅಂದ್ರೆ ಅದ ಸೇಮ್ ಡಿಸ್ಟೆನ್ಸ್ ಇಂದ ಎ ಗೂ ಇರ್ತದೆ ಸೇಮ್ ಡಿಸ್ಟೆನ್ಸ್ ಇಂದ ಬಿ ಗೂ ಇರ್ತದೆ ಅವಾಗ there is a no feel about losing and the gaining there is a no feel about the losing and the gaining ಅವಾಗ ಈ ಎ ಅಟಮ್ ಆಗಿರಬಹುದು ಅಥವಾ ಈ ಬಿ ಅಟಮ್ ಆಗಿರಬಹುದು ಯಾವುದೇ ರೀತಿ ಎಲೆಕ್ಟ್ರಾನ್ ಲಾಸ್ ಆಗೋದಿಲ್ಲ ಅಥವಾ ಯಾವುದೇ ಎಲೆಕ್ಟ್ರಾನ್ ಗೇನ್ ಆಗೋದಿಲ್ಲ ಯಾವಾಗ ಡಿಫರೆಂಟ್ ಅದ ಸ್ಟೆಬಿಲಿಟಿ ಅಥವಾ ಡಿಫರೆಂಟ್ ಸ್ಟ್ರೆಂತ್ ಇರುವಂತ ಅಟಮ್ಸ್ ಆಡ್ ಆಗ್ತಾವೆ ಅದ ಏನು ಅಂತ ಬರೀಬಹುದು ಇದನ್ನ ಎ ಅಂತ ಬರೀಬಹುದು ಅದ ಇದು ಎ ಅದ ಇದು ಎ ಅದ ಅದಕ್ಕೆ ಎರಡು ಕೊಂಡಾಗ ಅದ ಇದರ ಸ್ಟ್ರೆಂತ್ ಸೇಮ್ ಅದ ಅಥವಾ ಸ್ಟೆಬಿಲಿಟಿ ಸೇಮ್ ಅದ ಈಗ ನಾ ಎ ಬಿ ಅಂತ ಹೇಳಿ ಎರಡು ಬರ್ತೀನಿ when I write the different atoms then their strength will be different and this strength will be different ಈ ಎರಡು ಬೇರೆ ಬೇರೆ ಅದಾವ ಅವಾಗ ಈ ಜಾಯಿಂಟ್ ಅಕೌಂಟ್ ಆಗಿನ ರೊಕ್ಕ ಯಾರು ಸ್ಟ್ರಾಂಗ್ ಇರ್ತಾರೋ which one having the more strength they will attract towards that ability of an atom we call it as the electronegativity ಇದರೊಳಗ A strong ಅದ B ಏನದ ಲೆಸ್ ಸ್ಟ್ರಾಂಗ್ ಅದ B ಏನದ್ರಿ ಲೆಸ್ ಸ್ಟ್ರಾಂಗ್ ಅದ ಅವಾಗ ಏನಾಗ್ತದೆ ಈ ಸೇಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಸ್ಟ್ರಾಂಗ್ ಇರೋದ್ರಿಂದ ಈ ಸೆಂಟರ್ ಒಳಗೆ ಇರೋದು ಏನಾಗ್ತದೆ ಇದು ಏನಾಗ್ತದೆ ಟುವರ್ಡ್ಸ್ ಇಟ್ಸೆಲ್ಫ್ ಅಂತ ಬರ್ದಿವ್ರಿ ದ ಎಬಿಲಿಟಿ ಈ ಸೇಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ತನ್ನ ಕಡೆ ಏನು ಮಾಡ್ತದ ತಗೊಳ್ತದ ಅವಾಗ ಈ ಸೆಂಟರ್ ಒಳಗಿರುವಂತ ಎಲೆಕ್ಟ್ರಾನ್ಸ್ ಈ ಕಡೆ ದೂರ ಹೋಯ್ತು ಅವಾಗ ಈ ಎಲೆಕ್ಟ್ರಾನ್ಸ್ ಏನಾಯ್ತು ಈ ಅಟಮ್ ಏನಾಯ್ತು ಈ ಸೇಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ದೂರ ಹೋಗೋಣ then they having the feel like losing the electron then A will having the feel like gaining the electrons therefore the electronegativity means the ability of an atom to hold the shared pair of electrons towards itself that ability we call it as the electronegativity in the periodic table the halogen atoms highly electronegative in nature ಅಂತ ನಾವು ಏನಂತೀವಲ್ಲ ಕ್ಲೋರಿನ್ ಬ್ರೋಮಿನ್ ಅಯೋಡಿನ್ ಇದರೊಳಗೆ ಹೇಳ್ತೀವಲ್ಲ ಇದರೊಳಗೆ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ ಯಾವುದು ಹೈಲಿ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ ಕ್ಲೋರಿನ್ ಯಾವ್ದ್ರಿ ಕ್ಲೋರಿನ್ ಇದಕ್ಕೆ ನಾವು ಏನು ಕರಿತೀವಿ ಈ ನೇಚರ್ಕ ಎಲೆಕ್ಟ್ರೋನೆಗೆಟಿವಿಟಿ ಅಂತ ಕರಿತೀವಿ ಇದರೊಳಗೆ ವೇರಿಯೇಷನ್ ಆಗ್ತದೆ ಇಲ್ಲಿ ವೇರಿಯೇಷನ್ ಆಫ್ ಎಲೆಕ್ಟ್ರೋನೆಗೆಟಿವಿಟಿ along the period and down the group ಇದರೊಳಗ ವಿಲ್ಕಿನ್ಸನ್ ಎಕ್ಸ್ಪೆರಿಮೆಂಟ್ ಬರ್ತದ ಆ ವಿಲ್ಕಿನ್ಸ್ ಫಾರ್ಮುಲಾ ನಾವು ಏನು ಮಾಡ್ತೀವಿ ಎಲಿಮೆಂಟ್ ದ ಎಲೆಕ್ಟ್ರೋನೆಗೆಟಿವಿಟಿಯನ್ನ ನಾವು ಮಾಡ್ತೀವಿ ಫೈಂಡ್ ಔಟ್ ಮಾಡ್ತೀವಿ ಈಗ ನಮಗೆ ಏನು ಬೇಕಾಗಿರೋದ್ರೆ ವೇರಿಯೇಷನ್ಸ್ ಯಾವ ರೀತಿ ಆಗ್ತದ ಅಲಾಂಗ್ ದ ಪೀರಿಯಡ್ ಸೇಮ್ ನಾವು ಏನು ಹೇಳ್ಬೋದ್ರಿ ಇಫ್ ಯು ಮೂವ್ ಅಲಾಂಗ್ ದ ಪೀರಿಯಡ್ ಏನಾಗ್ತದೆ the electronegativity will be goes on increasing then if you move down the group the electronegativity will be goes on decreasing because when you are moving along the period from left to the right the size will be goes on decreasing size ಏನಾಗ್ತದೆ ಡಿಕ್ರೀಸ್ ಆಗ್ತದೆ size decrease ಆಯ್ತು ಅಂದ್ರೆ ನಮಗೆ ಏನಾಗ್ತದೆ ನ್ಯೂಕ್ಲಿಯಸ್ ಔಟರ್ ಮೋಸ್ಟ್ ಸೆಲ್ ಎಲೆಕ್ಟ್ರಾನ್ ಮ್ಯಾಗ ಹೈಲಿ ಅಟ್ರಾಕ್ಷನ್ ಅಥವಾ ಹೈ ಇನ್ಫ್ಲುಯೆನ್ಸ್ ಅನ್ನು ಮಾಡಬಹುದು if you move down the group the electronegativity will be goes on decreasing because of increase in the size in the
ನೆಕ್ಸ್ಟ್ ಕ್ಲಾಸ್ ಇನ್ನೊಂದು ಟರ್ಮ್ ಅದ ಆಕ್ಸಿಡೇಷನ್ ನಂಬರ್ ಅಥವಾ ಆಕ್ಸಿಡೇಷನ್ ಸ್ಟೇಟ್ ಅಂತ ಹೇಳ್ತಿದ್ವಲ್ಲ, ಅದು ಯಾವ ರೀತಿ ವೇರಿಯೇಷನ್ ಆಗ್ತದೆ. ಆಮೇಲೆ ಲಾಸ್ಟ್ ಒಂದು ಅನೋಮಲಸ್ ಬಿಹೇವಿಯರ್ ಅಂತ, ಅನೋಮಲಸ್ ಬಿಹೇವಿಯರ್ ಅಂತೇಳಿ ಅಷ್ಟು ಹೇಳಿದ್ರೆ ಈ ಚಾಪ್ಟರ್ ಏನಾಗ್ತದೆ ಮುಗಿತದ. ಅದಕ್ಕೆ ಇವತ್ತು ನಾನು ಏನು ಮಾಡಿದ್ದೀನಿ, ನನ್ನಲ್ಲಿರುವಂಥ ಅದ ಟೈಪ್ ಮಾಡಿದಂಥ ನೋಟ್ಸನ್ನ ನಿಮ್ಗೆ ಕಳಿಸಿದ್ದೀನಿ. ಅದನ್ನೊಂದು ಸ್ವಲ್ಪ ಓದ್ಕೋರಿ. ಹೌದಾ, ಅದನ್ನ ಒಂದು ಸಲ 2 ಸಲ ಡೆಫಿನೇಷನ್ನ ಬರ್ತಿಗ್ರಿ. ಹೌದಾ, ಇದ್ರೊಳಗೆ ಏನು ಪಿರಿಯಾಡಿಸಿಟಿ ಅದು ಹಿಂದ್ಗಡೆ ಏನಂದ್ರೆ 1 ಮಾರ್ಕ್ಸ್ 2 ಮಾರ್ಕ್ಸ್ನ ಕ್ವಶನ್ಸ್ನ ಕೇಳ್ಬೋದು. ಎಸ್ ಬ್ಲಾಕ್, ಬಿ ಬ್ಲಾಕ್, ಡಿ ಬ್ಲಾಕ್ ಏನು, ಅದರ ಪ್ರಾಪರ್ಟಿ ಏನು, ಹೌದಾ. ಆಮೇಲೆ ಅದರ ಏನು 1 ಮಾರ್ಕ್ಸ್ ಡೆಫಿನೇಷನ್ಸ್ ಬರ್ತಾವಲ್ಲ ಅದನ್ನ ಕೇಳ್ಬೋದು. ಬಟ್ 3 ಮಾರ್ಕ್ಸ್ ಕ್ವಶನ್ ಏನಂದ್ರೆ ಈ ಪಿರಿಯಾಡಿಸಿಟಿ ಇಲ್ಲಿಂದ ಅಟೋಮಿಕ್ ರೇಡಿಯಾಯ, ಹೌದಾ, ಅಯನೈಸೇಷನ್ ಎಂಥಾಲ್ಪಿ, ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ, ದೆನ್ ಎಲೆಕ್ಟ್ರಾನ್ ಆಕ್ಟಿವಿಟಿ, ಈ 4 ಫಿಸಿಕಲ್ ಪ್ರಾಪರ್ಟಿ ಮ್ಯಾಗಿಂದ ಯಾವುದೇ ಒಂದು ಕ್ವಶನ್ 3 ಮಾರ್ಕ್ಸಿಗೆ ಕೇಳ್ತಾರೆ. ಹೌದಾ, ಹೌ ಇಟ್ ವೇರಿಯಸ್ ಅಲಾಂಗ್ ದ ಪೀರಿಯಡ್ ಆ್ಯಂಡ್ ಆನ್ ದ ಗ್ರೂಪ್. ಹೌದಾ, ನಿಮ್ಗೆ ಕ್ವಶನ್ಸು ನಾನು ಇದು ಮುಗೀತು ಅಂದರೆ ಕ್ವಶನ್ಸು ನಿಮ್ಗೆ ಸೆಂಡ್ ಮಾಡ್ತೀನಿ. ಅದಕ್ಕೆ ಆನ್ಸರನ್ನು ಬರೆದು ನೀವೇನು ಮಾಡ್ಬೋದು ನನಗೆ, ಹೌದಾ, ಪರ್ಸ್ನಲ್ ವಾಟ್ಸಪ್ ಮಾಡ್ಬೋದು. ಹೌದಾ, ನಂಬರ್ ಅಂತೂ ವಾಟ್ಸಪ್ ಗ್ರೂಪ್ಗಳದ, ಹೌದಾ, ಅದನ್ನು ಮಾಡ್ಬೋದು. ಹೌದಾ, ಈ ನೋಟ್ಸನ್ನು ಇವತ್ತು ಕಳಿಸಿದ್ದೀನಿ, ಅದನ್ನ ತೆಗೀರಿ. ಹೌದಾ, ನೀವು ಬೇಕಾದ್ರೆ ಅದನ್ನು ಇದಕ್ಕೆ ತೊಗೊಂಡೋಗಿ ಅದನ್ನ ಪ್ರಿಂಟ್ ತಗೊಂಡು ಓದ್ಬೋದು, ಇಲ್ಲಾಂದ್ರೆ ಅಲ್ಲೇ ಮೊಬೈಲ್ದಾಗೂ ಓದ್ಬೋದು. ಹೌದಾ, ಓದಿ. ಹೌದಾ, ನಿಮ್ಗೆ ಏನದ ಡೌಟು, ಯಾವ ಕಾನ್ಸೆಪ್ಟ್ ತಿಳಿದಿಲ್ಲ ಅದನ್ನು ಕೇಳ್ರಿ. ಹೌದಾ, ಅದನ್ನು ಚಂದಂಗಿ ಇಲ್ಲಿ ಮಟ್ಟ ಓದ್ರಿ. ನೀವು ಒಂದೇ ಒಂದು ಕ್ಲಾಸಿನ ವಿಡಿಯೋ ಅದ, ಅಷ್ಟು ಮಾಡಿದರೆ ಈ ಚಾಪ್ಟರ್ ಮುಗೀತದ. ಮುಗಿದ ತಕ್ಷಣ ನಾನು ಏನು ಮಾಡ್ತೀನಿ ನಿಮ್ಗೆ 1 ಮಾರ್ಕ್ಸ್ 3 ಮಾರ್ಕ್ಸ್, ಹೌದಾ, ಡಿಫ್ರೆಂಟ್ ಮಿಲಿಟರಿ ಮತ್ತು ಎನ್ಯುವಲ್ ಕ್ವಶನ್ ಪೇಪರ್ ಒಳಗೆ ಯಾವ ರೀತಿ ಕ್ವಶನ್ಸನ್ನು ಕೇಳಿದಾರೋ, ಹೌದಾ, ಆ ಕ್ವಶನ್ಸನ್ನ ಎಲ್ಲ ನಾನು ಒಂದು ಕಡೆ ಶಾರ್ಟ್ಕಟ್ ಮಾಡ್ಕೊಂಡು ನಿಮ್ಗೆ ಕಳಿಸ್ದಂತ ಅದನ್ನು ನೀವು ಬರೀಬೋದು. ಅದಾದ ನಂತರ ಎಲ್ಲರೂ ಬರೆದ ನಂತರ ಒನ್ ಡೇ ಏನು ಮಾಡ್ರಿ ಎಕ್ಸಾಮನ್ನು ಕಂಡಕ್ಟ್ ಮಾಡಬೇಕು. ಹೌದಾ, ಓಕೆ, ಥ್ಯಾಂಕ್ ಯು.